ಹಾಯ್ ಫ್ರೆಂಡ್ಸ್, ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಬಡ್ಜೀಸ್ ಸೌಂಡು. ನಾವಿವತ್ತು ಬಡ್ಜೀಸ್ ಫುಡ್ಡು ಅದು ಯಾವ ಕಂಟ್ರಿದು, ಯಾಕೆ ಹೊರಗಡೆ ನೋಡೋಕೆ ಸಿಗಲ್ಲ, ಯಾವ ರೀತಿ ಮನೇಲಿ ಅದನ್ನು ಸಾಕಬೇಕು, ಹಾಗೆ ಅದರ ಕೇಜು ಎಷ್ಟು ದೊಡ್ಡದಾಗಿರಬೇಕು, ಇದೆಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬನ್ನಿ ಈ ವಿಡಿಯೋದಲ್ಲಿ ಅದರ ಫುಡ್ಡು ಅದು ಯಾವ ರೀತಿ ಕೇಜಲ್ಲಿ ಸಾಕಬೇಕು ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ, ಇದು ನಮ್ಮ ಮನೇಲಿರೋ ಕೇಜು ಬಡ್ಜೀಸ್. ನೋಡಿ, ಅವು ತಿಂತಾ ಇದ್ದಾವೆ. ನೋಡಿ, ಕೇಜ್ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಇಷ್ಟು ದೊಡ್ಡದಾಗಿರಬೇಕು. ಯಾಕೆ ಅಂದರೆ ಮನೇಲಿ ಸಾಕೋದು ಅಂದ ತಕ್ಷಣ ಚಿಕ್ಕದಾಗಿರೋ ಕೇಜ್ ತಂದುಬಿಟ್ಟು ಸಾಕ್ತಾರೆ. ಅದರಲ್ಲಿ ಅವಕ್ಕೆ ಬ್ರೀಡಿಂಗ್ ಮಾಡೋಕ್ಕೆ ಆಗಲ್ಲ. ನೀವು ಅದನ್ನು ಸಾಕಿಬಿಟ್ಟು ಹೊರಗಡೆ ಮಾರೋಕ್ಕೆ ಕೊಡೋರಾಗಿದ್ದರೆ ಅದನ್ನು ಸ್ವಲ್ಪ ದೊಡ್ಡದಾಗಿರೋದು, ಸ್ಪೇಸ್ ಆಗಿರೋದು, ಅದು ಹಾರಾಡೋಕ್ಕೆ, ಕೂತ್ಕೊಳ್ಳೋಕ್ಕೆ ಎಲ್ಲ ತುಂಬ ದೊಡ್ಡದಾಗಿರೋದು ಕೇಜ್ ಇದ್ದರೆ ಚೆನ್ನಾಗಿ ಅದು ಬ್ರೀಡ್ ಮಾಡುತ್ತೆ. ಒಳಗಡೆ ನೋಡಿ ತಿಂತಾ ಇದ್ದಾವೆ, ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಅದಕ್ಕೆ ನಾನು ನೆನೆಸಿರೋ ಕಡಲೆ ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ದೆ. ತಿಂತಾ ಇದ್ದಾವೆ ನೋಡಿ, ಹಾರಾಡ್ತಿದ್ದಾವೆ. ಈ ರೀತಿ ಅವಕ್ಕೆ ಒಳಗಡೆ ಸ್ಪೇಸು ತುಂಬ ದೊಡ್ಡದಾಗಿರಬೇಕು. ನೋಡಿ, ಅದರ ಗೂಡು ಮಡಿಕೆ ಗೂಡು. ಆ ಮಡಿಕೆ ಗೂಡು ಯಾವ ರೀತಿ ಇರಬೇಕಂದ್ರೆ 1-2 ಪಕ್ಷಿ ಒಳಗಡೆ ಹೋಗಿ ಹೊರಗಡೆ ಬರೋ ಅಷ್ಟು ಸ್ಪೇಸ್ ಇರಬೇಕು. ಅಂದರೆ ಅದು ಚೆನ್ನಾಗಿ ಓಡಾಡುತ್ತೆ. ನೆಕ್ಸ್ಟು ಇನ್ನೂ ಒಂದಿದೆ, ಬರುತ್ತೆ ಇರಿ ತೋರಿಸ್ತೀನಿ. ಈ ಕಡೆ ಇದೆ ನೋಡಿ, ಇಲ್ಲಿದೆ ನೋಡಿ. ಇದು ಇನ್ನೂ ಒಂದು ಇಷ್ಟು ದೊಡ್ಡದಾಗಿ ಇರಬೇಕು. ನೋಡಿ, ಮೇಲ್ಗಡೆ ಎಲ್ಲ ಕೂತಿದ್ದಾವೆ ಪಕ್ಷಿಗಳು. ಇಷ್ಟು ದೊಡ್ಡದಾಗಿದ್ದರೆ ಅವಕ್ಕೆ ಒಳಗಡೆ 2-3 ಪಕ್ಷಿಗಳಾದರೂ ಹೋಗುವಷ್ಟು ಸ್ಪೇಸ್ ಇದ್ದರೆ ಚೆನ್ನಾಗಿ ನಿಮಗೆ ಬ್ರೀಡ್ ಆಗುತ್ತೆ. ನೀವು ನೆಕ್ಸ್ಟು ಅದೇ ವ್ಯಾಪಾರ ಮಾಡೋರಾದರೆ ಈ ರೀತಿ ದೊಡ್ಡದಾಗಿರೋದು ಚೆನ್ನಾಗಿರುತ್ತೆ. ಮನೆಯಲ್ಲೇ ಸಾಕೋಕ್ಕಾದರೂ ಕೂಡ ದೊಡ್ಡದಾಗಿ ಚೆನ್ನಾಗಿ ಇರಬೇಕು. ಇದು ನಮ್ಮ ಮನೇಲಿ ನಾವು ಸಾಕಿರೋ ಪಕ್ಷಿಗಳು, ಅದೇ ಬಡ್ಜೀಸು. ಇದು ಯಾವ ಕಂಟ್ರಿದು ಅಂದರೆ ಇದು ಆಸ್ಟ್ರೇಲಿಯಾ ಕಂಟ್ರಿದಿದು ಬರ್ಡು. ಇದು ಹೊರಗಡೆ ನೋಡೋಕ್ಕೆ ನಿಮಗೆ ಸಿಗಲ್ಲ. ಹೊರಗಡೆ ಯಾಕೆ ಸಿಗಲ್ಲ ಅಂದರೆ ಇದು ಹೊರಗಡೆ ಬದುಕಲ್ಲ. ಬದುಕಿದರೆ 2 ದಿನ ಬದುಕ್ಬೋದು ಅಷ್ಟೇ. ಬೇರೆ ಯಾವ ಪಕ್ಷಿಗಳು ಇವನ್ನ ಬದುಕಕ್ಕೆ ಬಿಡಲ್ಲ. ಹಾಗಾಗಿ ಇದು ಹೊರಗಡೆ ಎಲ್ಲೂ ಸಿಗಲ್ಲ. ಕೇಜಲ್ಲೇ ಇದನ್ನು ಇಟ್ಟು ಸಾಕಬೇಕು. ಅದರ ಫುಡ್ಡು ಬನ್ನಿ ನೋಡೋಣ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದು ನವಣಕ್ಕಿ ಅಲ್ಲ, ನವಣೆ. ಇದನ್ನೇ ಹಾಕಬೇಕು. ಡೈಲಿ ಫುಡ್ ಇದು ನವಣೆ, ಡೈಲಿ ಫುಡ್ಡು. ಇನ್ನು ನೆಕ್ಸ್ಟು ಗೋಧಿ, ನೆನೆಸಿರೋ ಅಂಥ ಗೋಧಿ. ಇದು ಓವರ್ ನೈಟ್ ನೆನೆಸ್ಬಿಟ್ಟು ಹಾಕಬೇಕು. ಕೈಯಲ್ಲಿ ಹಿಂಗೆ ಇಚ್ಕಿದ್ರೆ ನೋಡಿ ಈ ರೀತಿ ಕಾಣಿಸ್ತಾ ಇದೆಯಾ, ಈ ರೀತಿ ಆಗಬೇಕು. ಇಷ್ಟು ಮೆತ್ತಗಿರೋದನ್ನು ಹಾಕಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಇದು ಗೋಧಿ. ಇದನ್ನು ಕೊಡೋದ್ರಿಂದ ಬ್ರೀಡಿಂಗ್ ಚೆನ್ನಾಗಾಗುತ್ತೆ. ಮತ್ತು ಬ್ರೀಡ್ ಟೈಮಲ್ಲಿ ಅವಕ್ಕೆ ಫೈಬರ್ ಕಂಟೆಂಟ್ ಇರುತ್ತಲ್ಲ, ಹಾಗಾಗಿ ಹೆಲ್ಪ್ ಆಗುತ್ತೆ ಅಂತ ಇದು ಗೋಧಿನ ನೆನೆಸ್ಬಿಟ್ಟು ಕೊಡಬೇಕು. ಸ್ವಲ್ಪ ಓವರ್ ನೈಟ್ ನೆನೆಸ್ಬಿಟ್ರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಈಸಿ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕಡಲೆ, ನೆನೆಸಿರೋ ಅಂತಹ ಕಡಲೆಕಾಳು ನೆನೆಸ್ಬಿಟ್ಟು ಕೊಡಬೇಕು. ಯಾವುದೇ ಗಟ್ಟಿ ಪದಾರ್ಥಗಳನ್ನು ಕೊಡೋಕೆ ಹೋಗಬೇಡಿ, ಅದಕ್ಕೆ ತಿನ್ನೋಕ್ಕಾಗಲ್ಲ, ಚಿಕ್ಕದಾಗಿರುತ್ತಲ್ಲ, ಹಾಗಾಗಿ ತಿನ್ನೋಕ್ಕಾಗಲ್ಲ. ಗಟ್ಟಿ ಪದಾರ್ಥಗಳಂದರೆ ಅದೇ ಈ ನೆನೆಸದೇ ಇರೋದು ಕಡಲೆಕಾಳು, ಅದೆಲ್ಲ ಹಾಕೋಕ್ಕೆ ಹೋಗಬೇಡಿ. ನೆಕ್ಸ್ಟು ಸೊಪ್ಪು, ಇದು ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು, ಎಲ್ಲ ಸೊಪ್ಪುಗಳನ್ನೂ ತಿಂತವೆ. ಮತ್ತು ಹಾಗೆ ಹಸಿರು ತರಕಾರಿಗಳಂದರೆ ಇಲ್ಲಿ ತೋರಿಸ್ತಿದ್ದಾವಲ್ಲ ಆ ರೀತಿ ತರಕಾರಿಗಳು, ಸೌತೆಕಾಯಿ, ಆಮೇಲೆ ನಿಮಗೆ ಯಾವ ರೀತಿ ಕ್ಯಾರೆಟು, ಸೊಪ್ಪು ಅಂದರೆ ಎಲ್ಲ ಸೊಪ್ಪುಗಳು, ಕ್ಯಾರೆಟು, ಸೌತೆಕಾಯಿ ಈ ರೀತಿ. ಆಮೇಲೆ ಬಾಯ್ಲ್ಡ್ ಎಗ್ನ ಬಾಯ್ಲ್ಡ್ ಮಾಡಿಬಿಟ್ಟು ಹಾಕ್ತಾರೆ. ಆಮೇಲೆ ಹೆಸರು ಕಾಳನ್ನೂ ಕೂಡ ನೆನೆಸ್ಬಿಟ್ಟು ಕೊಡಿ. ಈಗ ತುಳಸಿ ಸೊಪ್ಪು ಕೊಡ್ತಾರೆ. ತುಳಸಿ ಸೊಪ್ಪು ಯಾಕಂದರೆ ಅದು ಹುಷಾರಿಲ್ದಂಗೆ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ, ಆವಾಗ ತುಳಸಿ ಸೊಪ್ಪನ್ನ ಕೊಡ್ತಾರೆ. ಮತ್ತು ಬಾಯ್ಲ್ಡ್ ರೈಸು, ಇದು ಅದ್ರ ಬಾಡಿಯಲ್ಲಿ ಏನೇ ಏರುಪೇರುಗಳಾಗಿದ್ದರೂ ಅದನ್ನು ಸಮತೋಲನ ಮಾಡುತ್ತೆ ಅಂತ ವೈಟ್ ರೈಸ್ ಕೊಡ್ತಾರೆ. ಇಷ್ಟೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ. ಇದು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.
ಮತ್ತು ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.